ಅಯ್ಯೋಪ್ಪ ಬಂಡೆಗಲ್ಲ ಹೆದರ್ಕೊಂಡೇ ಬಿಟ್ಟನಲ್ಲಪ್ಪ ಕಾಡಾನೆ ಅಂತ. ಈ ಬಿಸಿಲೇ ಘಾಟ್ ಇದೆಯಲ್ಲ ಒಂಥರ ಸೈಲೆಂಟ್ ಘಾಟ್ ಇದು. ಫಾಗ್ ನೋಡಿ ಸ್ನೇಹಿತರೆ ಇಲ್ಲಿ ಹೆಂಗಿದೆ. ಈ ಫ್ಲ್ಯಾಗು ಸುಮಾರು ಒಂದು 200 ಕಿಲೋಮೀಟರ್ ಅಷ್ಟು ಬಂದಿದೆ ನಮ್ಮ ಜೊತೆ ಸ್ನೇಹಿತರೆ. ಈಗ ಆಲ್ ಸೆಟ್ಟುಗೋ ಇವಾಗ ಬಿಸಿಲ ಘಾಟ್ಗೆ ಹೊರಡ್ತಾ ಇರೋದು. ಸೊ ನಿಖಿಲ್ ಗಾಡಿ ಇದು ಲಗೇಜ್ ಸ್ವಲ್ಪ ಡ್ಯಾನ್ಸ್ ಆಡ್ತಾ ಇದೆ. ರೋಡ್ಗಳು ಮಾತ್ರ ಸ್ನೇಹಿತರೆ ಅಪ್ಪ ಅದ್ಭುತವಾಗಿದೆ ರೋಡ್ಗಳು, ಅಷ್ಟೇ ಡೇಂಜರಸ್ ಆಗಿದೆ. ಏನಿದೆ ಗುರು ಇಲ್ಲಿ. ಅಷ್ಟು ಜಾಗ ಇದೆ ನೋಡಿ ಹೇಗಿದೆ, ಫುಲ್ ಮಂಜು ಕವರ್ ಆಗ್ಬಿಟ್ಟಿದೆ ಅಷ್ಟು ಜಾಗ. ನಾನು ಅಲ್ಲಿ ತೋರಿಸ್ತಾ ಇದ್ದಾರೆ, ಮುಂದೆಯಿಂದ ಗಾಡಿಗಳು ಬರ್ತಾ ಇದೆ. ತುಂಬಾ ಇದಾಗಿ ಓಡಿಸ್ಬೇಕಿಲ್ಲಿ. ನಮ್ಮ ತಲೆನ ನಮ್ಮ ಕಣ್ಣನ್ನ ರೋಡ್ ಬಿಟ್ಟು ಆ ಕಡೆ ಈ ಕಡೆ ಒಂಚೂರು ನೋಡ್ತು ಅಂದ್ರೂ ಕಷ್ಟ. ಸರಿಯಾಗಿ ಬಿತ್ತು ಮಾತ್ರ ಏಟು. ಈಗ ಫಾಲ್ಸ್ ನೋಡೋಕೆ ತುಂಬ ಜನ ಹೋಗ್ತಿದ್ದಾರೆ ಇಷ್ಟೊತ್ತಲ್ಲಿ, 2:50 ಈಗ. ಬಟ್ ಇಲ್ಲಿ ನಿಮಗೆ ಏರ್ಟೆಲ್ ನೆಟ್ವರ್ಕ್ ಸಿಗಲ್ಲ ಇಲ್ಲಿ. ಮಲ್ಲಳ್ಳಿ ಫಾಲ್ಸ್ ಹತ್ತತ್ರ ಬರ್ತಾ ಇದ್ದಂಗೆ ಮಲ್ಲಳ್ಳಿ ಫಾಲ್ಸಲ್ಲೇ ಸಿಗಲ್ಲ ನಿಮಗೆ. ಜಿಯೋ ಇದ್ದರೆ ಅಲ್ಪ ಸ್ವಲ್ಪ ಸಿಗುತ್ತೆ, ಇಲ್ಲ ಅದು ಸಿಗಲ್ಲ ನಿಮಗೆ. ಮಳೆ ಶುರುವಾಗಿದೆ ಸ್ನೇಹಿತರೆ, ಡ್ರಿಸ್ಲಿಂಗ್ ಹೊಡಿತಾ ಇದೆ. ಡ್ರಿಸ್ಲಿಂಗ್ ಏನು ಜೋರೇ ಆಗೋಯ್ತು ಮಳೆ. ಏನಾಯ್ತು? ಹಾಂ, ಫೋನ್ ಮಾಡಿಕತ್ಯಾ? ಸೊ ಫೋನ್ ಸೇಫ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ತಲೆನೋವು. ನಾನು ಇವಾಗ ಫೋನು ಇಲ್ಲಿ ಇಟ್ಕೊಬಿಡ್ಬೇಕು, ಇಲ್ಲಾಂದರೆ ಮಳೆಯಿಂದ ಮೊಬೈಲ್ಗಳೇ ಹಾಳಾಗ್ಬಿಡುತ್ತೆ. ಸೊ ಸ್ನೇಹಿತರೆ, ಇವಾಗ ನಾವು ಮಲ್ಲಳ್ಳಿ ಫಾಲ್ಸ್ ಡೈವರ್ಷನಿಂದ ಈ ಕಡೆ ತೊಗೊಂಡಿದ್ದೀವಿ, ಆ ಕಡೆ ಬಿಸಿಲೆ ಘಾಟ್ ಕಡೆ. ಸೊ ಇಲ್ಲಿಂದ ಕರೆಕ್ಟ್ 20 ಕಿಲೋಮೀಟ್ರು ಬಿಸಿಲೆ ಘಾಟು. ಅಯ್ಯೋ ಈ ಥರ ಫಾಗು ಯಪ್ಪ ಅದ್ಭುತವಾಗಿದೆ ಸ್ನೇಹಿತರೆ, ಅದ್ಭುತವಾಗಿದೆ ಈ ಥರ ಫಾಗು, ಈ ಥರ ಮಂಜು. ಇದೇ ದೊಡ್ಡ ಗಾಡಿ ನಾನು ನೋಡ್ತಾ ಇರೋದು ಇಲ್ಲಿ. ಊರು ಮಾತ್ರ ಸಖತ್ತಾಗಿದೆ. ಇರೋದೇ 4-5 ಮನೆ ಅಷ್ಟೇ. ಬಾಣಗೆರೆ ಅಂದ್ಬಿಟ್ಟು ಊರು. ಇರೋದೇ 4-5 ಮನೆ ಅಷ್ಟೇ. ಓಹ್, ಮಂಜು ನೋಡಿ ಸ್ನೇಹಿತರೆ, ಮಂಜು ಹೇಗಿದೆ. ಓ ಸಖತ್ತಾಗಿದೆ ಮಾತ್ರ ಮಂಜು. ಗಾಡಿ ಓಡ್ಸೋಕೆ ಮುಂದೆ ಏನೂ ಕಾಣಿಸಿಲ್ಲ ಅಂದರೆ ಹೆಂಗೆ ಏನೂ ಕಾಣಿಸಿಲ್ಲ ಅಂದರೆ ಇನ್ನೇನು ಬಿಸಿಲೆ ಘಾಟ್ ಹತ್ತತ್ರ ಬಂದ್ವಿ ನಾವು. ಬಿಸಿಲೆ ಈ ಕಡೆ ಎಲ್ಲ ಹೋಗುತ್ತೆ. 36 ಕಿಲೋಮೀಟರ್ ಸುಬ್ರಹ್ಮಣ್ಯ ಅಂತ ಹಾಕಿದ್ದಾನೆ, ಗೊತ್ತಿಲ್ಲ. ಲೆಫ್ಟ್ ಡೈವರ್ಷನ್ ತಗೊಂಡೆ, ಅಲ್ಲಿಂದ ಬಿಸಿಲೆಗೆ ದಾರಿ ಲೆಫ್ಟ್ ಅಂತ ಹಾಕಿದ್ದಾರೆ. ಇವಾಗ ಮೊಬೈಲೆಲ್ಲ ತಟ್ಟಿ ನೋಡೋ ಅಂಥ ಪರಿಸ್ಥಿತಿ ಇಲ್ಲ ನಂದು. ಬೋರ್ಡ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನಾನು. ಮುಂದೆ ಹೋಗ್ತಾ ಫಾಗ್ ಹೇಗಿದೆ ಅಂದರೆ ಮಸ್ತಾಗಿದೆ ಫಾಗ್. ಅಲ್ಲಿ ನೋಡಿ ಬೆಟ್ಟ ಪೂರ್ತಿ ಹಿಮ ತುಂಬ್ಕೊಬಿಟ್ಟಿದೆ. ಬ್ಲಾಗ್ ಮಾಡ್ಲಾ? ಸ್ನೇಹಿತರೆ, ಮಲ್ಲಳ್ಳಿ ಫಾಲ್ಸ್ ನೋಡ್ಕೊಂಡು ನಾವೀಗ
ಬಿಸಿಲೆ ಘಾಟ್ ಹತ್ರ ಬಂದಿದ್ದೀವಿ. ಚೆಕ್ ಪೋಸ್ಟಲ್ಲಿದ್ದೀವಿ. ಅಲ್ಲೇ ಪಕ್ಕದಲ್ಲಿ ಹೋಟ್ಲಲ್ಲಿ ನೀರು ದೋಸೆ ತಿಂತಾಯಿದ್ದೀವಿ. ನಮ್ಮ ಅಭಿ ಅವರೆಲ್ಲ ನೀರು ದೋಸೆ ತಿನ್ಕೊಂಡು ಚಾಯ್ ಕುಡಿತಿದ್ದಾರೆ. ಚಾಯ್ ಜೊತೆ ಬಿಸ್ಕೆಟ್ ತಿಂತಿದ್ದಾರೆ. ಸೊ ನಾನು ನೀರು ದೋಸೆ ತಿಂತಾಯಿದ್ದೀನಿ. ನೀರು ದೋಸೆ ಸಖತ್ತಾಗಿದೆ ಚಟ್ನಿ ಜೊತೆ. ಯಾರಾದರೂ ಬಿಸಿಲಿ ಚೆಕ್ ಪೋಸ್ಟ್ ಹತ್ರ ಬಂದರೆ ಇಲ್ಲಿ ನೀರು ದೋಸೆ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಮಲ್ಲಳ್ಳಿ ಕಡೆಯಿಂದ ಬಂದರೆ ಚೆನ್ನಾಗಿದೆ ನೀರು ದೋಸೆ. ಸೊ ಇವಾಗ ಹೊಟ್ಟೆಗೆ ಹಾಕ್ಕೊಂಡು ಇಲ್ಲಿಂದ ವ್ಯೂ ಪಾಯಿಂಟ್ ಹತ್ರ ಹೋಗ್ತೀವಿ. 6 ಗಂಟೆ ಇರುತ್ತಂತೆ ವ್ಯೂ ಪಾಯಿಂಟು. ಫುಲ್ ಫಾಗ್ ಇಲ್ಲಿ. 10 ನಿಮಿಷಕ್ಕೂ ಫಾಗ್ ಬರ್ತಾಯಿದೆ, ಹೋಗ್ತಿದೆ. ಫಾಗ್ ಬಂದರೆ ವ್ಯೂ ಪಾಯಿಂಟಲ್ಲಿ ಏನೂ ಕಾಣಿಸಲ್ಲ. ಫಾಗ್ ಬಿಟ್ಟಾಗ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು. ಸೊ ಅಲ್ಲಿಂದ ಅದು ನೋಡಿಕೊಂಡು ಸುಬ್ರಹ್ಮಣ್ಯ ಹೊರಡ್ತೀವಿ ನಾವು ಅಲ್ಲಿಂದ. ಸೊ ಸರಿ ಸ್ನೇಹಿತರೆ, ಊಟ ಮಾಡ್ಕೊಂಡು ಸಿಗ್ತೀನಿ. ಸೊ ಸ್ನೇಹಿತರೆ, ಈಗ ಬಿಸಿಲೆ ಚೆಕ್ ಪೋಸ್ಟ್ ಹತ್ರ ಇಲ್ಲಿ ಒಂದು ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ವಿ ಲೈಟಾಗಿ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಈಗ ವ್ಯೂ ಪಾಯಿಂಟ್ಗೆ. ತುಂಬ ಫಾಗ್ ಬೀಳ್ತಾಯಿದೆ ಈಗ. ಫಾಗ್ ಬಿದ್ದರೆ ಏನೂ ಕಾಣಿಸಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಹೋಟ್ಲಲ್ಲಿ. ಸೊ ಬನ್ನಿ ನೋಡೋಣ ನಮ್ಮ ಅದೃಷ್ಟ. ಹೆವಿ ಫಾಗ್ ಬೀಳ್ತಿದೆ ಸ್ನೇಹಿತರೆ. ಫಾಗ್ ಬಿದ್ದರೆ ವ್ಯೂ ಪಾಯಿಂಟಲ್ಲಿ ಏನೂ ವ್ಯೂ ಕಾಣಿಸಲ್ಲ. ಇಲ್ಲಿ ನೋಡಿ ಮರಗಳೆಲ್ಲ ಹೆಂಗೆ ಬಿದ್ದೋಗಿದೆ. ಅದಕ್ಕೆ ಹೇಳೋದು ತುಂಬ ಡೇಂಜರಸ್ ರೂಟ್ ಅಂತ ಇದಕ್ಕೆ. 1 ಕಿಲೋಮೀಟ್ರಲ್ಲ, ತುಂಬ ಕಡಿಮೆ ಇದೆ. 1 ಕಿಲೋಮೀಟ್ರಿಗಿಂತ ಕಡಿಮೆ ಇದೆ ವ್ಯೂ ಪಾಯಿಂಟ್. ಅಷ್ಟೊಂದೇನು ರಶ್ ಇಲ್ಲ, ಯಾಕಂದರೆ ಈ ರೋಡಲ್ಲಿ ಅಷ್ಟು ಯಾರೂ ತಿರುಗಾಡಲ್ಲ. ಯಾಕಂದರೆ ಚೆಕ್ ಪೋಸ್ಟ್ 6 ಗಂಟೆಗೆ ಕ್ಲೋಸ್ ಆಗಿರೋದ್ರಿಂದ ತಿರುಗಾಡಲ್ಲ. ಸೊ ಬನ್ನಿ ಈಗ ಟಕ್ ಅಂತ ಒಳಗಡೆ ಹೋಗೋಣ. ನೋಡಿ, ಇದು ನಮ್ಮ ಪರಿಸ್ಥಿತಿ, ಬೈಕರ್ಸ್ ಪರಿಸ್ಥಿತಿ. ಒಂದು ಕಡೆ ಲಗೇಜ್ ಬ್ಯಾಗು, ಒಂದು ಕಡೆ ಹೆಲ್ಮೆಟು, ಇನ್ನೊಂದು ಕೈಯಲ್ಲಿ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದು. ಹುಡುಗರೆಲ್ಲ ಮುಂದೆ ನಡ್ಕೊಂಡು ಹೋಗಿದ್ದಾರೆ. ನಾನು ಹಿಂದೆ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ, ಹೇಗಿರುತ್ತೆ ನೋಡೋಣ ಬಿಸಿಲೆ ವ್ಯೂ ಪಾಯಿಂಟ್. ಸ್ನೇಹಿತರೆ, ಬಿಸಿಲೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಬಿಸಿಲೆ ವ್ಯೂ ಪಾಯಿಂಟಲ್ಲಿ ಏನೂ ಇಲ್ಲ, ಯಾಕಂದರೆ ಫುಲ್ ಫಾಗು. ಏನು ವ್ಯೂ ಪಾಯಿಂಟಲ್ಲಿ ಏನೂ ಕಾಣಿಸ್ತಿಲ್ಲ. ಬೆಟ್ಟ ಗುಡ್ಡ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಎಷ್ಟು ಫಾಗ್ ಇದೆ ಅಂದರೆ ಏನೂ ಕಾಣಿಸ್ತಿಲ್ಲ. ಕಟ್ ಆ್ಯಂಡ್ ಕ್ಲಿಯರ್. ಏನೋ ಒಂಥರ ಮೋಡ ಇದೆ, ಫುಲ್ ಟ್ರಾನ್ಸ್ಪರೆಂಟ್ ನೋಡಿ. ಬನ್ನಿ ತೋರಿಸ್ತೀನಿ ಪಾಯಿಂಟ್. ಇವಾಗೆಲ್ಲ ಬರೀ ಗ್ರೀನ್ ಕಾಣಿಸ್ತಾರೆ ಎಲ್ಲರೂ. ಇವಾಗೆಲ್ಲ ಬರೀ ಗ್ರೀನ್ ಕಾಣಿಸ್ತಾರೆ. ನೋಡಿ ಅಲ್ಲಿ ನಿಂತ್ಕೊಂಡು ಒಂದೇ ಫೋಟೋ ಸಾಕು. ನೋಡಿ, ಇಲ್ಲಿ ನಮ್ಮ ಹುಡುಗರು ಫೋಟೋ ಸೆಷನ್ ನಡೆಸ್ತಿದ್ದಾರೆ. ಏನೂ ಕಾಣಿಸ್ತಾ ಇಲ್ಲ. ನೋಡಿ ಅಲ್ಲಿ ಫಾಗ್ ಹೇಗಿದೆ. ಸೊ ಸ್ನೇಹಿತರೆ, ಇಲ್ಲಿ ಏನೂ ಇಲ್ಲ ಇವಾಗ ನೋಡೋಕ್ಕೆ. ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ, ಏನೂ ಇಲ್ಲ, ವ್ಯೂ ಪಾಯಿಂಟ್ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಎಲ್ಲರೂ ಫೋಟೋ ತೊಗೊಳ್ತಾ ಇದ್ದಾರೆ. ಏನು ಫಾಗು, ಏನು ತೊಗೊಳ್ಳೋದಿಲ್ಲಿ ಫೋಟೋ, ಏನೂ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಬಿಸಿಲೆ ಘಾಟಲ್ಲಿ ನೋಡೋಕ್ಕೆ ಏನೂ ಇಲ್ಲ. ಫುಲ್ಲು ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಯಾವ ವ್ಯೂ ಪಾಯಿಂಟು ಕಾಣಿಸ್ತಿಲ್ಲ ಬಿಸಿಲಲ್ಲಿ. ಸೊ ಅದಕ್ಕೆ 1-2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋ ತೊಗೊಳ್ಳೋಣ ಅಂದರೆ ಫೋಟೋನೂ ಬರಲ್ಲ, ಸುಮ್ಮನೆ ವೇಸ್ಟು. ಬರೀ ಫಾಗು, ಏನೂ ಕಾಣಿಸಲ್ಲ. ಯಾವುದೋ ಗೋಡೆ ಫೋಟೋ ತೆಗ್ದಂಗಿರುತ್ತೆ. ಸೊ ಅದಕ್ಕೆಲ್ಲ ಈಗ ಸರಿಯಲ್ಲ ಈ ಟೈಮು. ನೋಡಿ ಇಲ್ಲಿ ಫಾಗ್ ಹೇಗೆ ಬೀಳ್ತಾ ಇದೆ.
ಸೊ ಇವಾಗ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ ನಾವು. ಬಾಯ್ಸ್ ಎಲ್ಲ ಮುಂದೆನೇ ಹೊರಟುಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನಾನು ಹೊರಟೆ. ಮಳೆ ಬೀಳ್ತಾಯಿದೆ, ಹನಿಗಳು ಬೀಳ್ತಾಯಿದೆ. ಸೊ ಫಾಗ್ ಮಾತ್ರ ಕಡಿಮೆ ಆಗ್ತಾಯಿಲ್ಲ. ಅಲ್ಲಿ ಹೇಳಿದ್ರು ಸುಮಾರು ಒಂದು 15 ದಿವಸದಿಂದ ಹಿಂಗೆ ಆಗ್ತಿದೆ ಅಂತೆ. ಫಾಗ್ ಬೀಳ್ತಾಯಿದೆ, ಏನೂ ಕಾಣಿಸ್ತಿಲ್ವಂತೆ. ಸೊ ಒಂದು ಸ್ವಲ್ಪ ಬಿಸಿಲಿದ್ದಾಗ ಬಂದರೆ ವ್ಯೂ ಪಾಯಿಂಟ್ ನೋಡ್ಬೋದು. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ. 20 ರೂಪಾಯಿ ಟಿಕೆಟ್ ಒಬ್ರಿಗೆ ಅಷ್ಟೇ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಇವಾಗ ನಾವು ಹೋಗ್ತಿರೋದು ಬಿಸಿಲೆ ಘಾಟ್. ಇದು ತುಂಬ ಡೇಂಜರಸ್ ಘಾಟ್. ಇದು ಬಿಸಿಲೆ ಘಾಟ್ ಶುರುವಾಗಿದೆ ಈಗ. ಸೊ ನಾವು ಊಟ ಮಾಡಿದ್ವಲ್ಲ, ಅಲ್ಲಿಂದ ಬಿಸಿಲೆ ಘಾಟ್ ಶುರುವಾಗುತ್ತೆ. ಸೊ ಅದು ಚೆಕ್ ಪೋಸ್ಟ್ ಬಿಸಿಲೆ ಘಾಟ್ದು. ಸೊ ಇಲ್ಲಿ ಜಾಸ್ತಿ ಆನೆಗಳ ಕಾಟ ಅಂದ್ಬಿಟ್ಟು 6 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಭಯಾನಕವಾಗಿದೆ ಘಾಟ್. ಇದು 20 ಕಿಲೋಮೀಟರ್ ಇದೆ ಇದು ಘಾಟು. ಇಲ್ಲಿ ನೋಡಿ ಸ್ನೇಹಿತರೆ, ನೀರು ಹೇಗೆ ಬೀಳ್ತಾ ಇದೆ. ಅಲ್ಲಿ ಫಾಲ್ಸು. ಏನು ನೀರು ಅಂತೀರ ಇಲ್ಲಿ. ನಾವು ಮಲ್ಲಳ್ಳಿ ಸೋಮಾರಪೇಟೆ ಯಾವಾಗ ಶುರುವಾಯಿತು ಅಲ್ಲಿಂದ ಹಿಡಿದು ಇಲ್ಲಿ ಗಂಟ ಸುಮಾರು ಒಂದು 10-12 ಫಾಲ್ಸ್, ಚಿಕ್ಕ ಫಾಲ್ಸ್ ಈ ಥರ ನೋಡಿದ್ದೀವಿ. ಎಲ್ಲ ಕಡೆ ನೀರು. ಸ್ನೇಹಿತರೆ, ದಯವಿಟ್ಟು 6 ಗಂಟೆ ಒಳಗಡೆ ಬನ್ನಿ. ಬರಂಗಿದ್ರೆ ಇಲ್ಲಿ 6 ಗಂಟೆ ಕ್ಲೋಸ್ ಆಗುತ್ತೆ ವ್ಯೂ ಪಾಯಿಂಟು. ಮತ್ತು ಇನ್ನೊಂದು ಏನಂದರೆ, ಈಗ ಸ್ವಲ್ಪ ದಿನ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈಗ ಏನು ವ್ಯೂ ನಿಮ್ಗೇನು ಕಾಣಿಸಲ್ಲ, ಬರೀ ಫಾಗ್ ಇರುತ್ತಂತೆ ಇನ್ನೂ ಒಂದು ತಿಂಗಳು. ಹುಡುಗರು ಆಗ್ಲೇ ಗಾಡಿ ಹಾಕೊಂಡು ಕಾಯ್ತಾವ್ರೆ ಅಲ್ಲಿ ರೀಲ್ಸ್ ಮಾಡೋಕ್ಕೆ. ಇಲ್ಲಿ ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ ಫಾಲ್ಸ್. ಬಂದಿದ್ದಕ್ಕೂ ಸಾರ್ಥಕ. ಬನ್ನಿ, ಹುಡುಗರೇನೋ ರೀಲ್ಸ್ ಮಾಡ್ತಿದ್ದಾರೆ ನೋಡೋಣ. ಬ್ಯಾಂಗಲ್ ಬಂಗಾರಿ ಬೇಗ ಮಾಡು. ಹಾಂ ಸರಿ. ಹಾಂ ಮಾಡಪ್ಪ. ರೆಡಿ, ಕ್ಯಾಮ್ರಾ ಆಕ್ಷನ್. ಬ್ಯಾಂಗಲ್ ಬಂಗಾರ ಬ್ಯಾಂಗಲ್. ಇವನು ರೀಲ್ಸ್ ಮಾಡ್ತೀನಂತ ಬೆಟ್ಟನೇ ಹತ್ತದವನೆ. ಅವ್ನು ರೀಲ್ಸ್ ಮಾಡ್ತೀನಂತ ಎಲ್ಲೆಲ್ಲ ಗಾಡಿ ನಿಲ್ಸ್ಕೊಂಡು ರೀಲ್ಸ್ ಮಾಡ್ತಾವನೆ. ರೆಡಿ, ಕ್ಯಾಮ್ರಾ ಆಕ್ಷನ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ, ಬೇಕು. ಅವನಿಗೆ ಕ್ಯಾಮ್ರಾ ಆನ್ ಆಗಿರೋದೇ ಗೊತ್ತಿಲ್ಲ. ನನ್ನೊಂದು ಆಕ್ಷನ್ ಕ್ಯಾಮ್ರಾ. ಸ್ವಲ್ಪ ಮೂಮೆಂಟ್ ಮಾಡ್ಬೇಕು ನೀನು. ಬರೀ ಹಿಂಗೆಲ್ಲ ಅಲ್ಲಾಡಿಸ್ಬೇಕು. ಸೊ ಈ ವೆದರಲ್ಲಿ ನಾನು ಮತ್ತು ನಿಖಿಲ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಹಿಂಗಿದೆ ಅಂದರೆ ಮನೆಗೆ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ, ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. 6 ಗಂಟೆ ಕ್ಲೋಸ್ ಮಾಡ್ತಾರೆ ಇಲ್ಲಿ. ಹೋಗಬೇಕು. ಈಗ ಟೈಮು ಏನೋ 5:15 ಆಗಿದೆ. ಇನ್ನು ಅರ್ಧ ಗಂಟೆಲಿ ಇಲ್ಲಿಂದ ನಾವು ಬಿಟ್ಬಿಡ್ಬೇಕು. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನಾವು ಇಲ್ಲೇ ಇದ್ದೀವಿ. ವೆದರ್ ಮಾತ್ರ ಮಸ್ತಾಗಿದೆ. ಇಲ್ಲಿ ನೋಡಿ ನೇಚರ್ ಹೇಗಿದೆ ಅಂತ ನೋಡಿ. ಅಲ್ಲಿ ಆ ಕಡೆ ಫಾಲ್ಸ್ ಬೀಳ್ತಾ ಇದೆ, ಅಲ್ಲಿ ಗಾಡಿ ನಿಲ್ಸಿದ್ದೀವಿ. ಇಲ್ಲೊಂದು ಗಾಡಿ ಇದೆ, ಹನಿ ಜಿನುಕ್ತಾ ಇದೆ ಮಳೆ ಒಂಥರ. ಅದು ನಮಗೆ ತೊಂದರೆ ಕೊಡ್ತಾ ಇಲ್ಲ. ಅಲ್ಲಿ ಮಳೆ ಇದು ಏನೋ ಫಾಲ್ಸ್ದು ನೀರು ಸೌಂಡು, ಗಾಳಿ ಒಂಥರ ಕೂಲ್ ತಂಪಾಗಿದೆ. ಸೊ ಸ್ನೇಹಿತರೆ, 1 ಅವರ್ ಅಲ್ಲ 1.5 ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದೇ ಫಾಲ್ಸ್ ಹತ್ರ. ಈಗ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಕೊಡ್ತಾ ಇದ್ದೀವಿ. ಟೈಮ್ 6 ಗಂಟೆನೇ ಆಗೋಯ್ತು. ಈಗ ಅಲ್ಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಚೆಕ್ ಪೋಸ್ಟ್ ದಾಟ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು. ಚೆಕ್ ಪೋಸ್ಟ್ ದಾಟ್ಕೊಂಡು ಬಿಸಿಲೇನು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು. ಈಗ ಏನೇ ಇದ್ರು ಸುಬ್ರಹ್ಮಣ್ಯ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಇದೆ. ಮಸ್ತಾಗಿತ್ತು ಮಾತ್ರ ಈ ಫಾಲ್ಸು. ಬನ್ನಿ ಈಗ ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ
ಹೊರಡೋಣ. ರೀಲ್ಸ್ ಮಾಡಿದ್ವಿ, ಫೋಟೋ ಶೂಟ್ ಮಾಡಿದ್ವಿ, ಸುಮಾರು ಒಂದೂವರೆ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೇ. ತುಂಬ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ನೋಡಿ ಮರ ಹೇಗೆ ಬಿದ್ದಿದೆ ಇಲ್ಲಿ. ಅದಕ್ಕೆ ಇಲ್ಲಿ ಈ ರೋಡು ಡೇಂಜರ್ ಅಂತ ಹೇಳೋದು. ಈ ರೋಡ್ ಕಡೆ ಯಾರು ಅಷ್ಟು ಬರಲ್ಲ ಈ ರೋಡ್ಗೆ. ಓಹೋ ಹೆಂಗಿದೆ ನೋಡಿ ಇಲ್ಲಿ ಬಂಡೆ. ಫ್ಲಾಗೇ ಬಿಟ್ಬಿಟ್ಟಿದ್ದೀನಿ, ಒಂದು ನಿಮಿಷ, ಫ್ಲಾಗೇ ಬಿಟ್ಬಿಟ್ಟಿದ್ದೀನಿ. ಫ್ಲಾಗ್ ಬಿಟ್ಟಿದ್ದೀನಿ. ಸೊ ಇವ್ರ ಜೊತೆ ಆಟ ಆಡ್ತಾ ನನಗೂ RCB ಫ್ಲಾಗೇ ಮರ್ತೋಯ್ತು. ಅಲ್ಲಿ ಇಟ್ಟಿದ್ದೆ ನಾನು, ರೋಲ್ ಮಾಡ್ಬಿಟ್ಟು ಇಟ್ಟಿದ್ದೆ ನಾನು ಅಲ್ಲಿ. ಇವರು ರೀಲ್ಸ್ ಎಲ್ಲ ಮಾಡ್ತಿದ್ರಲ್ಲ, ಒಂದು ಸ್ವಲ್ಪ ಬಿಚ್ಚಿದ್ದೆ. ಎಲ್ಲಪ್ಪ ಫಾಲ್ಸ್ ಅದೀಗ? ಇಲ್ಲೇ ಬಂತು ಫಾಲ್ಸು. ಇಲ್ಲೇ ಸಿಕ್ತು ನಮ್ಮ RCB ಇದು ಫ್ಲಾಗ್. ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗೋದು ಇಲ್ಲ. ಹಾಕೋಬೋಣ. ಈ ಫ್ಲ್ಯಾಗು ಸುಮಾರು ಒಂದು 200 ಕಿಲೋಮೀಟರ್ ಅಷ್ಟು ಬಂದಿದೆ ನಮ್ಮ ಜೊತೆ. RCB ಯಾರಪ್ಪ ಅವನು ಹಂಗಾಡ್ತವನೇ? ಫ್ರೆಂಡ್ಸ್ ಆರ್ ಹಿಯರ್. ಇಲ್ಲೇ ಕಾಯ್ತಾ ಇದ್ದಾರೆ ಹುಡುಗರು. ಸ್ನೇಹಿತರೆ, ಮಂಜಿನ ಮಧ್ಯ ನಮ್ಮ ಪಯಣ. ಹಿಂಗಿದೆ ನೋಡಿ ಮಂಜು, ಮಂಜಿನ ನಗರಿ ಆಗ್ಬಿಟ್ಟಿದೆ. ಬಿಸಿಲೇ ಫುಲ್ ಮಂಜು. ಫಾಗ್ ನೋಡಿ ಸ್ನೇಹಿತರೆ, ಇಲ್ಲಿ ಹಿಂಗಿದೆ. ಅಲ್ಲ, ಫಾಗ್ ಇಲ್ಲಿ ಹೆಂಗೋಗ್ತಿದೆ? ಬೈಕರ್ಸ್ ಸಿಕ್ಕಾಪಟ್ಟೆ ಬೈಕರ್ಸ್ ಇದ್ದಾರೆ ಇಲ್ಲಿ. ನೆಟ್ವರ್ಕ್ ಸಿಕ್ಬಿಟ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ. ಮಧ್ಯಾಹ್ನದಿಂದ ನೆಟ್ವರ್ಕ್ ಇಲ್ಲ ಸ್ನೇಹಿತರೆ, ಮಧ್ಯಾಹ್ನದಿಂದ ನೆಟ್ವರ್ಕ್ ಇಲ್ಲ. ಒಂದು ಫೋನ್ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ ಸ್ನೇಹಿತರೆ ಹೇಗಿದೆ. ಅಲ್ಲೇ ಇತ್ತು ಫ್ಲಾಗ್. ಮಂಜಿನ ನಗರಿ. ಇಲ್ಲ ನೋಡಿ ರೋಡ್ ಗಾಡಿ ಹೆಂಗೆ ಬಿದ್ದೋಗಿದೆ. ರೋಡ್ ಅಂತೀನಿ, ಸಾರಿ, ಮರಗಳು. ಮತ್ತೆ ಇಲ್ಲಿ ಅಷ್ಟು ಜನ ಬರಲ್ಲ, ಅಷ್ಟು ಜನ ತಿರ್ಗಾಡಲ್ಲ. ನೀವೇ ನೋಡ್ತಾ ಇದ್ದೀರಾ, ಇಷ್ಟೊತ್ತು ಜನ ಕಡಿಮೆ. ಮಾನ್ಸೂನ್ ಇದ್ರೆ ಬರ್ತಾರೆ, ಮಾನ್ಸೂನ್ ಇದ್ರೆ ಬಿಸ್ಲೆ ಘಾಟ್ ನೋಡೋಕೆ ಬರ್ತಾರೆ ಜನ ಅಷ್ಟೇ. ಈ ಕಡೆಯಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು ತುಂಬ ಕಡಿಮೆ ಜನ. ಶಿರಾಡಿ ಘಾಟು ಮತ್ತು ಮಡಿಕೇರಿ ಸೈಡಿಂದ ಜಾಸ್ತಿ ಜನ ಬರ್ತಾರೆ. ನನಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ, ಈಗ ಟೈಮ್ ಬಂದ್ಬಿಟ್ಟು 6:20 ಆಗಿದೆ. ಈಗ ಬೆಳಗ್ಗೆ 6 ಗಂಟೆ ಥರ ಕಾಣಿಸ್ತಿದೆ. ಈಗ ಬೆಳಕಾಗ್ತಿದೆಯಲ್ಲ, ಆ ಥರ ಫೀಲ್ ಆಗ್ತಿದೆ ನನಗೆ. 6-6:30ಗೆಲ್ಲ ಕತ್ಲಾಗ್ಬಿಡ್ಬೇಕು. ಕತ್ಲಾಗಿಲ್ಲ. ಈ ವೈಬೇ ಒಂಥರ ಸ್ನೇಹಿತರೆ. ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರು ರೋಡ್ ಇಲ್ಲೇ ಬಂತಲ್ಲ, ಬೋರ್ಡು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಮರಗಳು ಅವಾಗ ಬೀಳ್ತಾ ಇರುತ್ತೆ, ಹುಷಾರಾಗಿ ಬರಬೇಕು. ನೋಡಿ ಇಲ್ಲೊಂದು ಮರ ಬಿದ್ದಿದೆ, ಆಗಲೇ ಒಂದು ಮರ ತೋರಿಸ್ದೆ. ಅಷ್ಟೊಂದು ಮರಗಳು ಇಲ್ಲಿ ಬಿದ್ದಿದೆ ನೋಡಿ. ಇದು ಬೆಳೀತಿದ್ದೀವಿ ಘಾಟು. ನೋಡಿ ಇಲ್ಲೂ ಒಂದು ಫಾಲ್ಸು. ಎಷ್ಟು ಸಕ್ಕದಾಗಿದೆ ನೋಡಿ ಫಾಲ್ಸ್, ದೊಡ್ಡದಾಗಿದೆ ಮಾತ್ರ ಇದು.
ಜರಿ ಬೆಟ್ಟದಿಂದ ಅದು ನೀರು ಹರಿಯುತ್ತಲ್ಲ, ಸೊ ಈ ಥರ ಹರ್ಕೊಂಡು ಹೋಗುತ್ತೆ. ಕುಮಾರಧಾರ ನದಿಗೆ ಹೋಗೋಣ ಈಗ ಪ್ರೋಕ್ಷಣೆ ಮಾಡ್ಕೊಳ್ಳೋಕ್ಕೆ. ಫಸ್ಟು ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನದ ಕಡೆಗೆ ಹೋಗೋಣ. ಲೇಟ್ ಆಗ್ಬಿಟ್ಟಿದೆ ಈಗ, ಟೈಮು 6:30 ಈಗ ಕರೆಕ್ಟು 6:30. ಓಹೋ ಹೋ 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 ಮರ ನೋಡಿ ಹೇಗೆ ಬಿದ್ದಿದೆ ಇಲ್ಲಿ. ಯಾರಿಗೂ ಏನೂ ಹಾನಿ ಆಗಿಲ್ಲ ಸದ್ಯಕ್ಕೆ. ಯಾರಾದರೂ ಹೋಗ್ಬೇಕಾದ್ರೆ ಬಿದ್ದುಬಿಟ್ರೆ ಪಾಪ ಸ್ಪಾಟ್ ಡೆತ್ ಆಗ್ಬಿಡ್ತಾರೆ ಅವರು. ಅಲ್ಲಿ ನೋಡಿ ಸ್ನೇಹಿತರೆ, ಹಿಮ ಹಿಂಗೆ ತುಂಬಿಕೊಂಡಿದೆ. ಮುಂದೆ ಹಿಮ ಬೆಟ್ಟದ ಮೇಲೆ ಸಿಕ್ಕಾಪಟ್ಟೆ ತುಂಬಿಕೊಂಡಿದೆ. ಅದಕ್ಕೋಸ್ಕರ ಬಿಸಿಲೆಲ್ಲೂ ಅಷ್ಟೇ ನಮಗೆ ಏನೂ ಕಾಣಿಸಿಲ್ಲ. ಇದು ಒಳ್ಳೆ ಘಾಟ ಇದೆ ಸ್ನೇಹಿತರೆ. ಯಾವ ಚಾರ್ಮಡಿ ಮತ್ತು ಶಿರಾಡಿ ಘಾಟ್ಗೇನು ಕಡಿಮೆ ಇಲ್ಲ, ಬಿಸಿಲೆ ಘಾಟು ಹಿಂಗಿದೆ ನೋಡಿ. ಘಾಟು ಸೈಕಾಗಿದೆ ಮಾತ್ರ. ಶಿರಾಡಿ ಘಾಟು, ಚಾರ್ಮಡಿ ಘಾಟು ನೋಡಿರ್ತೀವಿ ಆಲ್ಮೋಸ್ಟ್ ನಾವೆಲ್ಲ. ಈ ಬಿಸಿಲೆ ಘಾಟ್ ಇದೆಯಲ್ಲ ಒಂಥರ ಸೈಲೆಂಟ್ ಘಾಟ್ ಇದು. ಸೈಲೆಂಟ್ ಅಂದರೆ ಜನ ಯಾರು ತಿರ್ಗಾಡಲ್ಲ ನೋಡಿ, ಅದಕ್ಕೆ ಇದು ಸೈಲೆಂಟ್ ಘಾಟ್ ಇದು. ಮತ್ತು ಅಷ್ಟೇ ಖತರ್ನಾಕ್ ಘಾಟ್ ಕೂಡ ಇದು ನೋಡಿ. ಇವಾಗ ಹಿಮ ತುಂಬ್ಕೋತು ಇಲ್ಲಿ. ಎಚ್ಚರಿಕೆ, ಕಾಡಾನೆ ರಸ್ತೆ ಸಾಗುವ ಸೂಚನೆ. ಓ, ಇಲ್ಲಿ ಕಾಡಾನೆಗಳು ಜಾಸ್ತಿ ಇದೆ ಅಂತೆ ಇಲ್ಲಿ. ಅಯ್ಯೋಪ್ಪ, ಬಂಡೆಗಲ್ಲ ಹೆದರ್ಕೊಂಡೇ ಬಿಟ್ನಲ್ಲಪ್ಪ ಕಾಡಾನೆ ಅಂತ. ಇಲ್ಲಿ ಬಿಸಿಲೆದು ಬ್ರಿಡ್ಜ್ ಬರುತ್ತೆ, ಇದೆ ಅನಿಸುತ್ತೆ ಬ್ರಿಡ್ಜು. ಇದೇ ಕುಮಾರಧಾರ ನದಿ ಮಲ್ಲಳ್ಳಿ ಫಾಲ್ಸಲ್ಲಿ ಬೀಳೋದು. ಇದು ಹೆಂಗೆ ಎಷ್ಟು ಫೋರ್ಸಾಗಿ ಹರಿತಿದೆ ನೋಡಿ ಕುಮಾರಧಾರ ನದಿ. ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಸ್ನೇಹಿತರೆ. ಬಿದ್ದರೆ ಇಷ್ಟು ಒಂದು ಚಿಕ್ಕ ಮೂಳೆನೂ ಸಿಗಲ್ಲ, ಯಾವ ರೀತಿ ಹರಿತಿದೆ ನೋಡಿ. ಇದು ಬಿಸಿಲೆ ಬ್ರಿಡ್ಜ್. ಇದು ಇಲ್ಲಿ ನಿಲ್ಸಿದ್ದೀವಿ ನೋಡಿ ಹೇಗಿದೆ. ಅದು ನೋಡ್ಬೇಕು ನೀವು ಯಾವ ರೀತಿ ಕೊಚ್ಕೊಂಡು ಬರ್ತಿದೆ ಅಂತ. ಸೊ ಸ್ನೇಹಿತರೆ, ಇಲ್ಲಿಂದ ಹೊರಡ್ತಾ ಇದೀವಿ ಈಗ. ಬಿಸಿಲೆ ಘಾಟ್ ಇಳ್ದಿದ್ದೀವಿ ನಾವೀಗ. ಬಿಸಿಲೆ ಘಾಟ್ ಕಂಪ್ಲೀಟಾಗಿ ಇಳ್ದಿದ್ದೀವಿ. ಈಗ ಸೀದಾ ನಾವು ಪ್ರೋಕ್ಷಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಮಾರಧಾರ ನದಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ.